ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ ವಂದಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನನ್ನು ಈ ಧ್ಯಾನ ಜಗತ್ತಿಗೆ ಪರಿಚಯಿಸಿದ ಪರಮ ಪೂಜ್ಯರಾಗಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ, ನನ್ನ ಕ್ರಿಯಾಯೋಗದ ಮುಖಾಂತರ ಈ ಧ್ಯಾನ ಜಗತ್ತಿಗೆ ನನ್ನನ್ನು ಪರಿಚಯಿಸಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ಬರ್ಫಾನಿ ಬಾಬಾ, ತಟ್ವಾಲಿ ಬಾಬಾ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಮಹದಾನಂದ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ಅವರ ಚರಣ ಕಮಲಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ. ಮಾಸ್ಟರ್ಸ್, ಇಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಸೀತಾಯಣ ಪುಸ್ತಕದ ಸ್ವಾಧ್ಯಾಯವನ್ನ ನಾವು ತೆಗೆದುಕೊಂಡಿದ್ದೀವಿ. ಮೂಲತಃ ಅಮೆರಿಕಾದ ದೇನಾ ಮೇರಿಯಂ ಅವರು ಬರೆದಿರ್ತಕ್ಕಂಥ ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಎಂಬ ಪುಸ್ತಕದ ಕನ್ನಡ ಅನುವಾದವೇ ಈ ಸೀತಾಯಣ. ಇದನ್ನು ಕನ್ನಡಕ್ಕೆ ಅನುವಾದಿಸಿದವರು ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ, ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರು ಚಿಕ್ಕೋಡಿಯ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಇತ್ತೀಚೆಗೆ ತಾನೇ ನಿವೃತ್ತಿಯನ್ನ ಹೊಂದಿ ತಮ್ಮನ್ನ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಧ್ಯಾನಕ್ಕೆ ಸಮರ್ಪಿಸಿಕೊಂಡಿದ್ದಾರೆ. ನಾನು ಕೂಡ ಸುಮಾರು 3 ವರ್ಷಗಳಿಂದ ಇವರ ದರ್ಶನದಲ್ಲಿನೇ ಧ್ಯಾನವನ್ನ ಮಾಡ್ತಾ ಇದ್ದೇನೆ. ನಾನಿವತ್ತು ಈ ಹಂತಕ್ಕೆ ತಲುಪಿದ್ದೇನೆ ಅಂತಂದ್ರೆ ಇದರ ಹಿಂದೆ ಅವರ ಮಾರ್ಗದರ್ಶನದ ಫಲ ಇದೆ ಅಂತ ಹೇಳಿಕೆ ನನಗೆ ತುಂಬಾ ಸಂತೋಷ ಅನ್ಸುತ್ತೆ. ಮಾಸ್ಟರ್ಸ್, ಈ ಸೀತಾಯಣ ಅಂತಕ್ಕಂಥ ಒಂದು ಪುಸ್ತಕ ಒಂದು ಅದ್ಭುತವಾಗಿರ್ತಕ್ಕಂಥ ಪುಸ್ತಕ. ಅಷ್ಟು ಸುಲಭವಾಗಿ ಒಂದೆರಡು ಓದಿನಲ್ಲಿ ಅರ್ಥವಾಗ್ತಕ್ಕಂಥ ಪುಸ್ತಕ ಇದಲ್ಲ. ಅಂತೆ ನಾನು ಕೂಡ ಈ ಪುಸ್ತಕದ ಪರಿಚಯ ಮಾಡ್ಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಆದ್ರೆ ಯೋಗ ಅನ್ನುವಂತೆ ನಮ್ಮ ಧ್ಯಾನ ಗುಂಪಿನಲ್ಲಿನೇ ಇರ್ತಕ್ಕಂಥ ನಮ್ಮ ಕಲೀಗಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರು ಒಂದಿನ, ಮೇಡಮ್ ಸೀತಾಯಣ ಪುಸ್ತಕವನ್ನ ಯಾಕೆ ಸ್ವಾಧ್ಯಾಯಕ್ಕಾಗಿ ನೀವು ತೆಗೆದುಕೊಳ್ಬಾರ್ದು, ಅದನ್ನೇ ತಗೊಳ್ರಿ ಅಂತ ಹೇಳಿದ್ರು. ಆಗ ನಾನು ಪ್ರಸ್ತುತ ಮೇಡಮ್, ನಾನೀಗ ನನ್ನ ಮಗನ ಮನೆಯಲ್ಲಿ ಲಂಡನ್ ನಲ್ಲಿ ಇದ್ದೇನೆ, ಆ ಪುಸ್ತಕವನ್ನ ತಗೊಂಡು ಬಂದಿಲ್ಲ, ನಾನು ಅದರ ಪ್ರತಿ ಕೂಡ ನನ್ನ ಕಡೆ ಇಲ್ಲ, ಆದ್ರಿಂದ ಬೇರೆ ಪುಸ್ತಕವನ್ನ ಪರಿಚಯಿಸುವ ಒಂದು ವಿಚಾರ ನನಗದ ಅಂತ ಹೇಳಿ ನಾನು ಹೇಳಿದ್ದೆ. ಆದ್ರೆ ಆ ಕ್ಷಣದಿಂದಲೇ ನನಗೆ ನಾನು ಯಾಕೆ ಸೀತಾಯಣವನ್ನ ಅಧ್ಯಯನಕ್ಕಾಗಿ, ಸ್ವಾಧ್ಯಾಯಕ್ಕಾಗಿ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಅನಿಸ್ತು. ಯಾಕಂತಂದ್ರೆ ಸುಮಾರು 3-4 ಸಾರಿ ನಾನು ಅದನ್ನ ಅಧ್ಯಯನ ಮಾಡಿದ್ದೆ. ಒಂದೊಂದೇ ಘಟನೆಗಳನ್ನ, ಒಂದೊಂದೇ ವಿಷಯಗಳನ್ನ ನಾನು ರೀಕಾಲ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಷ್ಟರಲ್ಲಿನೇ ನನಗೆ ಕೇತಪ್ಪ ಸರ್ ಅವರ ಒಂದು ವಿಡಿಯೋ ಸಿಕ್ತು. ಅವರು ಅನುವಾದಿಸುವಾಗ ಅವರ ಅನುಭವಕ್ಕೆ ಬಂದಿರತಕ್ಕಂಥ ಕೆಲವೊಂದು ವಿಷಯಗಳನ್ನ, ಅವರ ಅನುಭವವನ್ನ ಹಂಚ್ಕೊಳ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಅದಾಗಿತ್ತು. ಅದನ್ನ ವೀಕ್ಷಿಸಿದಾಗ ನಿಜಕ್ಕೂ ನನಗೆ ಒಂದು ರೀತಿಯ ಆತ್ಮವಿಶ್ವಾಸ ಬಂತು, ನಾನು ಕೂಡ ಈ ಪುಸ್ತಕದ ಪರಿಚಯವನ್ನ ಮಾಡಬಹುದು ಅಂತ ಹೇಳಿ. ಹಾಗಾಗಿ ಆ ಪುಸ್ತಕವನ್ನು ಪರಿಚಯಿಸ್ಬೇಕು ಅಂತ ಹೇಳಿ ನಿರ್ದೇಶಿಸಿಕೊಂಡೆ. ಅಷ್ಟೇ ಅಲ್ಲ, ಸುಮಾರು 3 ದಿವಸ ನನಗೆ ಧ್ಯಾನದಲ್ಲಿ ಬರೀ ಅದೇ ಪುಸ್ತಕದ ರೂಪನೆ ಮುಂದೆ ಬರ್ತಾ ಇತ್ತು. ಅದೇ ಪುಸ್ತಕವನ್ನು ಯಾವ ರೀತಿ ನಾನು ಪರಿಚಯ ಮಾಡಬಹುದು ಅಂತಕ್ಕಂಥ ವಿಷಯಗಳೇ ನನ್ನ ಕಣ್ಮುಂದೆ ಬರ್ತಾ ಇದ್ವು. ಬಹುಶಃ ಆ ಸೀತಾಮಾತೆಯ ಇಚ್ಛೆ ಇರಬೇಕು,
ನನ್ನ ಕಡೆಯಿಂದ ನನ್ನಲ್ಲಿ ಆ ಶಕ್ತಿಯನ್ನ ಅವಳೇ ತುಂಬ್ತಾ ಇದ್ದಾಳೆ. ನನ್ನ ಬಾಯಿಂದ ಅವಳ ಮನದಾಳದ ಮಾತುಗಳನ್ನ, ಅವಳ ಆ ಜನ್ಮದ ವೃತ್ತಾಂತಗಳನ್ನ, ಅವಳು ಬದುಕಿದ ಬಗೆಯನ್ನ ಆ ವ್ಯಕ್ತಪಡಿಸುವ ಇಚ್ಛೆ ಅವಳಿಗಿರಬೇಕು. ಬಹುಶಃ ಅವಳ ಇಚ್ಛೆ, ಅವಳ ಆ ಒಂದು ಅನುಮತಿಯಿಂದ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೇನೆ. ಈಗಾಗಲೇ ದೇನಾ ಮೇರಿಯಂ ಅವರು ಅವಳ ಇಚ್ಛೆ ಮುಖಾಂತರನೇ ಎಲ್ಲ ವಿಷಯಗಳನ್ನ ನಮ್ಗೆ ಪ್ರಸ್ತುತಪಡಿಸಿದ್ದಾರೆ. ಅದನ್ನೇ ಈಗ ನಾನು ಆ ಸೀತಾಮಾತೆ ನನ್ನಿಂದ ಏನು ನುಡಿಸ್ತಾಳೋ ಆ ಮಾತುಗಳನ್ನೇ ತಮ್ಮ ಎದುರು ನಾನು ಪ್ರಸ್ತುತಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಪುಸ್ತಕದ ಕುರಿತು ಸ್ವತಃ ಪತ್ರಿ ಸರ್ ಅವರು ಹೀಗೆ ಹೇಳ್ತಾರೆ. ಆ ಪುಸ್ತಕದ ಪ್ರಾಮುಖ್ಯತೆ ಏನು ಅನ್ನೋದನ್ನ ಪತ್ರಿ ಸರ್ ಅವರು ಹೀಗೆ ಹೇಳ್ತಾರೆ. ರಾಮಾಯಣದ ನಂತರ ಇಷ್ಟು ಸಾವಿರ ವರ್ಷಗಳ ಬಳಿಕ ಸೀತಾಯಣ ಬಂದಿದೆ. ಆದಿ ಗ್ರಂಥವಾದ ರಾಮಾಯಣದ ಯಥಾರ್ಥ ಮೂಲ ಸ್ವರೂಪ ಈಗ ಬಯಲಾಗಿದೆ. ಆದಿ ರಾಮಾಯಣ ರಾಮಾಯಣದ ಆದಿ ಗ್ರಂಥವಾಗಿರ್ತಕ್ಕಂಥ ರಾಮಾಯಣದ ಯಥಾರ್ಥ ಮೂಲ ಸ್ವರೂಪ ಈಗ ಬಯಲಾಗಿದೆ. ಭಾರತೀಯರಿಗೆಲ್ಲ ಈ ಹೊಸ ಸೀತಾಯಣ ಅಪೂರ್ವವಾದ ಕಾಣಿಕೆ ಮತ್ತು ಅಪರೂಪದ ಬಹುಮಾನ ಅಂತ ಹೇಳಿ ಹೇಳ್ತಾರೆ. ಇದನ್ನ ಕನ್ನಡಕ್ಕೆ ಅನುವಾದಿಸಿರ್ತಕ್ಕಂಥ ಗ್ರೇಟ್ ಪಿರಾಮಿಡ್ ಮಾಸ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ಕನ್ನಡಿಗರೆಲ್ಲರೂ ಎಷ್ಟು ಚಿರಋಣಿಗಳಾಗಿದ್ದರೂ ಕಡಿಮೆನೇ ಸರಿ, ಚಿರಋಣಿಗಳ ಆಗಿರಬೇಕು ಅಂತ ಹೇಳಿ ಹೇಳ್ತಾರೆ. ಇದು ಪ್ರತಿಯೊಬ್ಬರ ಮನೆಯಲ್ಲಿ ತಪ್ಪದೇ ಇರಲೇಬೇಕಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ರಾಜ ಅಂತ ಹೇಳ್ತಾರೆ. ಅದು ಎಲ್ಲರ ಮನೆಯಲ್ಲೂ, ಕನ್ನಡಿಗರಷ್ಟೇ ಅಲ್ಲ, ಇಡೀ ಭಾರತೀಯರಲ್ಲಿ ಎಲ್ಲರ ಮನೆಯಲ್ಲಿನೂ ಇರ್ಲೇಬೇಕಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಂಥ ರಾಜ, ಗ್ರಂಥಗಳಲ್ಲಿನೇ ರಾಜರ ಸ್ಥಾನವನ್ನ ಪಡೆದಿರ್ತಕ್ಕಂಥ ಗ್ರಂಥ ಇದು ಅಂತ ಹೇಳಿ ಹೇಳ್ತಾರೆ. ಇನ್ನು ಈ ಪುಸ್ತಕವನ್ನ ಕುರಿತು ಅನುವಾದ ಮಾಡಿರ್ತಕ್ಕಂಥ ನಮ್ಮ ಕೇತಪ್ಪ ಸರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಪುಸ್ತಕ ಓದಿದವರೆಲ್ಲ ಬದುಕಲೇಬೇಕಾದ ಪುಸ್ತಕ. ನೋಡ್ರಿ, ಈ 21ನೇ ಶತಮಾನದಲ್ಲಿ ಇತ್ತೀಚೆಗೆ ಬರ್ತಕ್ಕಂಥ ಪುಸ್ತಕಗಳೆಲ್ಲ ಇಂಥ ಗುಣಮಟ್ಟದ ಪುಸ್ತಕಗಳೇ ಬರ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಸೀತಾಯಣ ಇದನ್ನು ಓದಿದವರೆಲ್ಲರೂ ಬದುಕಲೇಬೇಕಾಗಿರ್ತಕ್ಕಂಥ ಪುಸ್ತಕ ಅಂತಂದ್ರೆ, ಈ ಪುಸ್ತಕವನ್ನ ಓದಿದ ನಂತರ ನಮ್ಮಲ್ಲಿ ಯಾರು ಓದ್ತಾರೋ ಅವರಲ್ಲಿ ಅಮೂಲಾಗ್ರವಾಗಿರ್ತಕ್ಕಂತಹ ಬದಲಾವಣೆಗಳು, ಟ್ರಾನ್ಸ್ಫಾರ್ಮೇಶನ್ಸ್ಗಳು ಬರ್ತಾವೆ. ಪುಸ್ತಕ ಓದುವ ಪೂರ್ವದಲ್ಲಿ ನಾವೇನಿದ್ವೋ ಪುಸ್ತಕ ಓದಿದ ನಂತರ ನಾವದು ಆಗಿರೋದಿಲ್ಲ, ನಾವು ಬೇರೆನೆ ಆಗಿರ್ತೇವೆ ಅಂತಕ್ಕಂಥ ಮಾತುಗಳನ್ನ ಅವರು ಹೇಳ್ತಾರೆ. ಈ ಪುಸ್ತಕವನ್ನ ಬರೆಯುವಾಗ ಹಲವಾರು ದೃಶ್ಯಗಳನ್ನ, ಹಲವಾರು ಪ್ರಕಂಪನದ ರೂಪದಲ್ಲಿ ಅವುಗಳನ್ನೆಲ್ಲ ಅನುಭವಿಸಿ ಅವರು ಬರೆದಿದ್ದಾರೆ. ನಮಗೂ ಕೂಡ ಈ ಪುಸ್ತಕದ ಕೆಲವೊಂದು ಘಟನೆಗಳನ್ನ ಓದುವಾಗ, ಕೆಲವೊಂದು ಭಾಗಗಳನ್ನ ನಾವು ಓದುವಾಗ ಆ ಪ್ರಕಂಪನಗಳ ಅನುಭವ, ಆ ಒಂದು ವೈಬ್ರೇಷನ್ ದ ಅನುಭವ ನಮಗಾಗ್ತಾ ಇದೆ. ಅದನ್ನು ನಾನು ಕೂಡ ಅನುಭವಿಸಿದ್ದೇನೆ. ಹೀಗಾಗಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಪುಸ್ತಕ, ಮೂಲಭೂತವಾಗಿ ಇದನ್ನ ಪರಿಚಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಆ ಪ್ರಯತ್ನವನ್ನ ನಾನೀಗ ಮಾಡ್ತಾ ಇದ್ದೇನೆ. ಅದನ್ನ ಶಕ್ತಿಯನ್ನ ಆ ಸೀತಾಮಾತೆಯೇ ನನಗೆ ಒದಗಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಈ ಸೀತಾಯಣ ಅಂದ್ರೆ ಏನು? ಮುಖ್ಯವಾಗಿ ಆ ಪುಸ್ತಕ ನೋಡಿದ ಕೂಡಲೇ ಸೀತಾಯಣ ಅಂತಂದ್ರೆ ಸೀತೆಯ ಕಥೆ ಅಂತ ಹೇಳಿ ನಮಗೆ ಅನ್ಸುತ್ತೆ. ಸೀತೆಯ ಬಗ್ಗೆ ಇರಬೇಕು. ಇದುವರೆಗೆ ಸೀತೆಯ ಕಥೆ ಅಂತಂದ್ರೆ ನಮಗೆ ಮೂಲ ವಾಲ್ಮೀಕಿ ರಾಮಾಯಣದ ಸೀತಾ ಮಾತೆ ರಾಮರೇ ನಮಗೆ ನೆನಪಿಗೆ ಬರ್ತಾರೆ. ಅದರಲ್ಲೂ ವಿಶೇಷವಾಗಿ ಮೂಲ ವಾಲ್ಮೀಕಿ ರಾಮಾಯಣದ ಒಂದು ಚಿತ್ರಿಸಿರ್ತಕ್ಕಂಥ ಸೀತೆಯ ರೂಪ, ಪುಸ್ತಕದಲ್ಲಿರ್ತಕ್ಕಂಥ ರಾಮ ಸೀತೆಯರು ಮತ್ತು ದಶರಥ ಮಹಾರಾಜ ಆತನ ಪತ್ನಿಯರು, ಅದರಲ್ಲೂ ವಿಶೇಷವಾಗಿ ಕೈಕೇಯಿ ಅವಳ ಒಂದು ಸ್ವಾರ್ಥ, ದ್ವೇಷ, ಮಾತ್ಸರ್ಯ, ಆಮೇಲೆ ದಾಸಿ ಮಂಥರೆಯ ಕುಟಿಲತನ ನೆನಪಿಗೆ ಬರುತ್ತೆ. ರಾಮ ಸೀತೆಯರು ವನವಾಸಕ್ಕೆ ಹೋಗಿರೋದು, ಲಕ್ಷ್ಮಣನ ಸೇವೆ, ಲಕ್ಷ್ಮಣ ರೇಖೆಯ ಪ್ರಸ್ತಾಪ, ಸೀತಾಪಹರಣ, ರಾಮ ರಾವಣರ ಯುದ್ಧ, ಹೀಗೆ ಸರಣಿ ಬೆಳೀತಾ ಹೋಗುತ್ತೆ. ಕೊನೆಗೆ
ಯುದ್ಧ ಮುಗಿದು ಮತ್ತೆ ಮರಳಿ ಬಂದು ಮತ್ತೆ ಸೀತೆ ಕಾಡಿಗೆ ಹೋಗಿ ಲವಕುಶರ ಜನನವಾಗಿರೋದು, ಅವರ ಬಾಲ್ಯ ಅಗ್ನಿ ಪ್ರವೇಶದವರೆಗೆ, ಈ ನಡುವೆ ಪವನ ಪುತ್ರ ಹನುಮಾನನ ಸೇವೆ, ಇವೆಲ್ಲವುಗಳು ಕಣ್ಮುಂದೆ ಕಟ್ಟಿದಂತೆ ನಮ್ಗೆ ಚಿತ್ರಿತ ಆಗ್ತಾವು. ಯಾಕಂತಾರೆ ಸಣ್ಣವ್ರಿರ್ಲಿಕ್ಕಾಗಿ ಈ ಕಥೆಗಳನ್ನ ನಾವು ಕೇಳ್ತಾ ಬಂದಿದೀವಿ, ಓದ್ತಾ ಬಂದಿದೀವಿ, ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿದೀವಿ. ಅಷ್ಟೇ ಅಲ್ದೇನೆ ನಮ್ಮ ಈ ರಮಾನಂದ ಸಾಗರರ ಒಂದು ಟಿವಿ ಸೀರಿಯಲ್, ಅದು ಇತ್ತೀಚೆಗೆ ಕೊರೋನಾ ಪೀರಿಯಡ್ ನಲ್ಲಿ ಮತ್ತೆ ಅದನ್ನ ಪ್ರಸಾರ ಮಾಡಿದ್ರು. ಹೀಗಾಗಿ ರಿಫ್ರೆಶ್ ಆಗಿರ್ತಕ್ಕಂಥ ಈ ಚಿತ್ರಗಳೆಲ್ಲ ನಮ್ಮ ಮುಂದೆ ಇವೆ. ಆದ್ರೆ ಆ ರಾಮಾಯಣದಲ್ಲಿ ಚಿತ್ರಿತವಾಗಿರ್ತಕ್ಕಂಥ ರಾಮ ಸೀತೆಯರಿಗೂ ಅದರಲ್ಲಿ ವಿಶೇಷವಾಗಿ ಸೀತೆಯ ಪಾತ್ರ ಮತ್ತು ಈ ಸೀತಾಯಣದಲ್ಲಿ ಇರ್ತಕ್ಕಂಥ ಸೀತೆಗೂ ಅತ್ಯಂತ ವ್ಯತ್ಯಾಸ ಇರೋದನ್ನ, ಬಹಳಷ್ಟು ಬದಲಾವಣೆ ಇರೋದನ್ನ, ಗಜಗಜಾಂತರವಾಗಿರ್ತಕ್ಕಂಥ ಒಂದು ವ್ಯತ್ಯಾಸ ಇರೋದನ್ನ ನಾವು ಕಾಣ್ತೀವಿ. ಹಾಗಾದ್ರೆ ಈ ಸೀತಾಯಣದಲ್ಲಿ ಏನಿದೆ? ಇದು ಸೀತೆಯ ಮನದಾಳದ ಮಾತುಗಳು ಇಲ್ಲವ ಅಂತ ಹೇಳ್ತಾರೆ. ಅವಳ ನಿಜವಾದ ಬದುಕು, ಅವಳ ಅಸ್ತಿತ್ವ, ಅವಳು ಮಹಾಶಕ್ತಿ, ಅವಳು ಪ್ರಕೃತಿ ಮಾತೆ, ಅವಳು ನಿಜವಾಗಿ ಏನಿದ್ದಾಳೆ, ಅವಳ ಬದುಕಿನ ಒಂದೊಂದೇ ವಿಷಯಗಳನ್ನ, ಒಂದೊಂದೇ ತುಣುಕುಗಳನ್ನ ದೇನಾ ಮೇರಿಯಂ ಎಕ್ಸ್ಪೀರಿಯನ್ಸ್ ಮಾಡಿ, ಅದನ್ನ ಅನುಭವಿಸಿ ಇಲ್ಲಿ ಬರೆದಿದ್ದಾರೆ. ನಿಮಗನ್ನಿಸಬಹುದು ಆ ತ್ರೇತಾಯುಗದ ಸೀತೆಗೂ 21ನೇ ಶತಮಾನದಲ್ಲಿ ಇರ್ತಕ್ಕಂಥ, ಅದು ಅಮೆರಿಕಾದಂತಹ ದೇಶದಲ್ಲಿ ಇರ್ತಕ್ಕಂಥ ದೇನಾ ಮೇರಿಯಂಗೂ ಏನು ಸಂಬಂಧ? ತುಂಬಾ ಸಂಬಂಧ ಇದೆ ಮಾಸ್ಟರ್ಸ್. ಅದು ಕೆಲವು ದಿವಸಗಳ ಸಂಬಂಧ ಇಲ್ಲ, ಜನ್ಮ ಜನ್ಮಾಂತರದ ಒಂದು ಸಂಬಂಧ ಇದೆ. ಅದು ಇಂದು ನಿನ್ನೆದಲ್ಲ. ದೇನಾ ಮೇರಿಯಂ ಒಬ್ಬ ಪಾಶ್ಚಾತ್ಯ ಮಹಿಳೆ, ಆದ್ರೂ ಅವಳಿಗೆ ಭಾರತದ ಮೇಲೆ ಏನೋ ಒಂದು ಸೆಳೆತ, ಆಕರ್ಷಣೆ. ಹಾಗಾಗಿ ಭಾರತಕ್ಕೆ ಆಗಾಗ ಅವರು ತೀರ್ಥಯಾತ್ರೆಯನ್ನ ಕೈಕೊಳ್ತಾ ಇರ್ತಾರಂತೆ. ಭಾರತಕ್ಕೆ ಬಂದು ಯೋಗಾನಂದ ಪರಮಹಂಸರ ಮಾರ್ಗದರ್ಶನದಲ್ಲಿ ಕ್ರಿಯಾಯೋಗವನ್ನ ಅಧ್ಯಯನ ಮಾಡ್ತಾರೆ. ಕ್ರಿಯಾಯೋಗವನ್ನು ಕಲಿತು ಧ್ಯಾನ ಮಾಡಿ ಭಾರತದ ತೀರ್ಥಯಾತ್ರೆಯನ್ನ ಕೈಕೊಂಡು ಇಡೀ ಸಿಂಧೂ ನದಿ ಕಣಿವೆಯೆಲ್ಲ ಸುತ್ತಾಡಿ ಮುಂದೆ 2ನೇ ಬಾರಿ ಭಾರತ ಯಾತ್ರೆಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಪೂರ್ವ ಜನ್ಮದ ವೃತ್ತಾಂತಗಳೆಲ್ಲ ಗೊತ್ತಾಗ್ತವೆ ಅಂತ ಹೇಳ್ತಾರೆ. ಇತ್ತೀಚೆಗೆ ಅವರೇ ದೇನಾ ಮೇರಿಯಂ ಅವರೇ ಹೇಳೋ ಹಾಗೆ 2015-16ರಲ್ಲಿ ಅವರು ಭಾರತಕ್ಕೆ ಬರ್ತಾರೆ. 2ನೇ ಬಾರಿ ಗಂಗಾ ನದಿ ತಟದಲ್ಲಿರ್ತಕ್ಕಂಥ ಹಲವು ತೀರ್ಥಕ್ಷೇತ್ರಗಳು, ಅಂದ್ರೆ ಋಷಿಕೇಶಿ, ಹರಿದ್ವಾರ, ಅಯೋಧ್ಯ ಮುಂತಾದ ತೀರ್ಥಕ್ಷೇತ್ರಗಳನ್ನ ಅವರು ಸಂದರ್ಶಿಸ್ತಾರೆ. ಅವುಗಳನ್ನ ಭೇಟಿ ಕೊಡ್ತಾರೆ. ಅವಳಿಗೆ ಏನೋ ಒಂದು ರೀತಿಯ ಸೆಳೆತ, ಅವ್ಯಕ್ತ ಆಸಕ್ತಿ. ಅದ್ರಲ್ಲೂ ವೈಷ್ಣೋದೇವಿಗೆ ಹೋಗಿ ಬರ್ತಾರೆ ಅವರು. ವೈಷ್ಣೋದೇವಿಗೆ ವೈಷ್ಣೋದೇವಿಯ ದರ್ಶನ ಪಡೆದಾಗ ಆ ದೇವಿಗೂ ತನಗೂ ಏನೋ ಸಂಬಂಧವಿದೆ, ಆ ಮಹಾಲಕ್ಷ್ಮಿಗೂ ತನಗೂ ಏನೋ ಒಂದು ಸಂಬಂಧ ಇದೆ ಅಂತ ಹೇಳಿ ಅವರಿಗೆ ಅನಿಸುತ್ತೆ. ಮೈ ಪುಳಕವಾಗಿರ್ತಕ್ಕಂಥ ಅನುಭವ ಅಲ್ಲಿ ಅವರಿಗೆ ಆಗತ್ತೆ. ಅದನ್ನು ಮುಗಿಸಿ ಜಮ್ಮು ಕಾಶ್ಮೀರಕ್ಕೆ ಬರ್ತಾರೆ. ಕಾಶ್ಮೀರಕ್ಕೆ ಬಂದು ಅಲ್ಲಿನ ರಘುನಾಥ ದೇವಸ್ಥಾನಕ್ಕೆ ಅವರು ಭೇಟಿ ಕೊಡ್ತಾರಂತೆ. ಅದು ವೈಷ್ಣವ ದೇವಸ್ಥಾನ. ಅದು ಅಲ್ಲಿರ್ತಕ್ಕಂಥ ವಿಷ್ಣು ಲಕ್ಷ್ಮಿಯರ ವಿಗ್ರಹಕ್ಕೆ ತಲೆಬಾಗಿ ನಮಸ್ಕಾರ ಮಾಡಿದಾಗ ಅವರಿಗೆ ಒಂದು ದೃಶ್ಯ ಕಾಣಿಸುತ್ತಂತೆ. ಅವಾಗ ತ್ರೇತಾಯುಗದ ರಾಮನ ಪಾದಕ್ಕೆ ನಮಸ್ಕಾರ ಮಾಡಿದ ಹಾಗೆ ಅವರಿಗೆ ಆಗತ್ತೆ. ಆಗ ರಾಮನ ಆಶೀರ್ವಾದ ಪಡೆದ ಅನುಭವ ಅವರಿಗೆ ಆಗುತ್ತೆ. ಆಗ ರಾಮ ಆಶೀರ್ವಾದ ಮಾಡ್ತಾರಂತೆ. ಏನು ಅಂತಂದ್ರೆ, ಪ್ರತಿ ಜನ್ಮದಲ್ಲಿಯೂ ಕೂಡ ನಿನಗೆ ನಿನ್ನ ದೇಶಕ್ಕೆ, ನಿನ್ನ ಭೂಮಿಗೆ, ಈ ಭಾರತಕ್ಕೆ, ಈ ಅಯೋಧ್ಯೆಯ ಪವಿತ್ರ ಭೂಮಿಗೆ ಕರಿತರುವ ಯಾವುದೋ ಒಂದು ಅವ್ಯಕ್ತ ಶಕ್ತಿ ನಿನಗೆ ಸಹಾಯ ಮಾಡುತ್ತೆ ಅಂತ ಹೇಳಿ ಅವರು ಆಶೀರ್ವಾದ ಮಾಡ್ತಾರಂತೆ. ಅದರ ನಂತರ ದೇನಾ ಮೇರಿ ಅವರು ಏನೋ ಒಂದು ಅವ್ಯಕ್ತ ಅನುಭವವನ್ನ ಅನುಭವಿಸ್ತಾ ಮರಳಿ ತಮ್ಮ ದೇಶ ಅಮೆರಿಕಕ್ಕೆ ಹೋಗ್ತಾರೆ. ಅಲ್ಲಿ ಹಲವು ದಿವಸಗಳನ್ನ ಕಳೆದು ಮತ್ತೊಂದು ದಿವಸ ಧ್ಯಾನಕ್ಕೆ ಕುಳಿತಾಗ ಅವರಿಗೆ ಧ್ಯಾನದಲ್ಲಿ ಎಲ್ಲ ವಿಚಾರಗಳು ಕಣ್ಣು ಮುಂದೆ ಕಟ್ಟಿದಂತೆ, ಈಗ ತಾನೇ ನಡೆದ ಹಾಗೆ ಎಲ್ಲ ಘಟನೆಗಳು ಒಂದೊಂದೇ ಬಂದು ಹೋಗ್ತವೆ. ಇಲ್ಲಿ ಸ್ವತಃ ಸೀತಾ ಮಾತೆಯೇ ಚಾನಲಿಂಗ್ ಮುಖಾಂತರ ತನ್ನ
ಬದುಕಿನ ಒಂದೊಂದೇ ವೃತ್ತಾಂತವನ್ನ ಅವಳ ಬಾಯಿಂದ ಹೇಳಿಸ್ಲಿಕ್ಕೆ ಶುರು ಮಾಡ್ತಾಳೆ. ಈ ಚಾನಲಿಂಗ್ ಅಂತಕ್ಕಂಥದ್ದು ಆಧ್ಯಾತ್ಮಿಕ ಸ್ತರದಲ್ಲಿ, ಉನ್ನತ ಸ್ತರದಲ್ಲಿ ಇರ್ತಕ್ಕಂಥ ಜನರಿಗೆ ಕೆಲವು ಮಾಸ್ಟರ್ಸ್ಗಳು ಸ್ವತಃ ಬಂದು ತಮಗೇನ್ ಹೇಳಬೇಕಾಗಿದೆಯೋ ಆ ಮಾತುಗಳನ್ನ ಇವರ ಮುಖಾಂತರ ಹೇಳಿಸ್ತಾರೆ. ಹಾಗೆ ಸ್ವತಃ ಸೀತಾಮಾತೆ ಚಾನಲಿಂಗ್ ಮುಖಾಂತರ ತಾನು ಹೇಳಬೇಕಾಗಿರ್ತಕ್ಕಂಥ ವಿಷಯಗಳನ್ನ, ತಾನು ಬದುಕಿದ ಪರಿಯನ್ನ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ಮಾಸ್ಟರ್ಸ್. ಅದೇ ಈ ಸೀತಾಯಣದಲ್ಲಿ ಚಿತ್ರಿತವಾಗಿರ್ತಕ್ಕಂಥದ್ದು. ಆ ಜನ್ಮದ ಬದುಕಿನ ವೃತ್ತಾಂತಗಳನ್ನ ಇಲ್ಲಿ ಅವಳು ತಿಳಿಸಿದ್ದಾಳೆ. ಆದ್ದರಿಂದಲೇ ಸೀತಾಮಾತೆಯ ಆ ಮನದಾಳದ ಮಾತುಗಳು, ಅವಳ ಬದುಕು ಇಲ್ಲಿ ಪ್ರಸ್ತುತವಾಗಿದೆ. ಆದ್ದರಿಂದಲೇ ಪತ್ರಿಸರ್ ಅವರು ಇದೊಂದು ಗ್ರಂಥಗಳ ರಾಜ, ಪ್ರತಿಯೊಂದು ಮನೆಯಲ್ಲಿ ಇರಲೇಬೇಕಾಗಿರ್ತಕ್ಕಂಥದ್ದು. ನಿಜವಾಗಿ ಸೀತೆ ಅಂದ್ರೆ ಏನು, ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಬ್ಬ ಪ್ರಜೆಯು, ಪ್ರತಿಯೊಬ್ಬ ಹೆಣ್ಣು ಮಗಳು, ಪ್ರತಿಯೊಬ್ಬ ಗಂಡಸನು ಇದನ್ನ ಅಧ್ಯಯನ ಮಾಡ್ಲೇಬೇಕು, ಓದ್ಲೇಬೇಕು ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪುಸ್ತಕದ ಓದಿಗೆ ಇದು ಒಂದು ಪೀಠಿಕೆ. ಈ ಪೀಠಿಕೆಯ ನಂತರ ನಾಳೆ ನಾವು ನಿಜವಾದ ಈ ಸೀತಾಯಣ ಪುಸ್ತಕದ ಮೊದಲ ಅಧ್ಯಾಯಕ್ಕೆ ಬರೋಣ ಮಾಸ್ಟರ್ಸ್. ಇಲ್ಲಿಗೆ ಇವತ್ತಿನ ಒಂದು ಸ್ವಾಧ್ಯಾಯವನ್ನ ಮುಗಿಸಿ, ಸಮಯ ಆಯ್ತು, ಪ್ರಾರಂಭನೆ ಸ್ವಲ್ಪ ಲೇಟ್ ಆಗಿತ್ತು, ಆದ್ರೂ ಕೂಡ ಈಗೇನೋ ಸಮಯದ ನಿರ್ಬಂಧ ಇಲ್ಲ. ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಧ್ಯಾನವನ್ನ ಮಾಡಿಸ್ತೇನೆ. ಈಗ 3:54 ಆಗಿದೆ. 30 ಮಿನಿಟ್ಸ್ ಧ್ಯಾನ ಮಾಡೋಣ, ಆಮೇಲೆ ಒಂದು 10 ನಿಮಿಷ ಚರ್ಚೆಗೆ ತೆಗೆದುಕೊಳ್ಳೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದರೂ ಸುಖಾಸನದಲ್ಲಿ, ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕೈ ಬೆರಳುಗಳನ್ನ ಒಂದರೊಳಗೊಂದು ಹಾಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕನ್ನಡಕವನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ, ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ಕೊಡಮೊಟ್ಟು. ಗುರುಮಾತೆ ಸ್ವರ್ಣಮಾಲಾ ಅಮ್ಮನವರ ಪಾದಗಳಿಗೆ ನಮಸ್ಕರಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಆಧ್ಯಾತ್ಮ ಗುರುಗಳಾಗಿರ್ತಕ್ಕಂಥ ತಟ್ವಾಲಿ ಬಾಬಾ ಅವರನ್ನ, ಬರ್ಫಾನಿ ಬಾಬಾ, ಮಹದಾನಂದ ಗುರೂಜಿಯವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸುತ್ತ ಇಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾಗಿರ್ತಕ್ಕಂಥ ಶ್ವಾಸವನ್ನ ಗಮನಿಸಿ ಮಾಸ್ಟರ್ಸ್. ಶ್ವಾಸವೇ ನಮ್ಮ ಗುರು. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನೇ ಏಕಧಾರೆಯಾಗಿ ಗಮನಿಸಿ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು,
ಅದುವೇ ನಮ್ಮ ಧ್ಯಾನ ಬಿಂದು. ಅದುವೇ ನಮ್ಮ ಒಳ ಜಗತ್ತಿನ ಕೀಲಿಕೈ. ಅಲ್ಲಿಯೇ ನಮ್ಮ ಸಹಸ್ರಾರ ಚಕ್ರದಿಂದ ವಿಶ್ವ ಪ್ರಾಣಶಕ್ತಿ ಹರಿದು ಬರುತ್ತೆ. ದಿವ್ಯ ಅನುಭವಗಳಾಗ್ತವೆ. ಗಮನಿಸಿ ಮಾಸ್ಟರ್ಸ್, ಗಮನಿಸಿ, ಆಲಿಸಿ, ಆಲಿಸಿ ಸೂಕ್ಷ್ಮ ಸ್ವರಗಳನ್ನು, ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಶಬ್ದಗಳನ್ನು ಆಲಿಸಿ ಮಾಸ್ಟರ್ಸ್. ಜೀರುಂಡೆ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ಎಷ್ಟು ಸೂಕ್ಷ್ಮಗಳನ್ನು ಆಲಿಸಲು ನಾವು ಸಮರ್ಥರಾಗುತ್ತೇವೋ ಅಷ್ಟು ನಮ್ಮ ಒಳ ಜಗತ್ತು ಸೂಕ್ಷ್ಮಗಳು ನಮಗೆ ಅರ್ಥವಾಗ್ತವೆ ಮಾಸ್ಟರ್ಸ್. ಗಮನಿಸಿ, ಗಮನಿಸಿ. ಉಸಿರೆಂಬ ಗುರುವನ್ನ ಸಹಾಯದಿಂದ ನಮ್ಮ ಆತ್ಮನೆಡೆಗೆ ಪ್ರಯಾಣವನ್ನ, ನಮ್ಮ ಗಮ್ಯದೆಡೆಗೆ, ಗುರಿಯೆಡೆಗೆ ಪ್ರಯಾಣವನ್ನ ಮಾಡೋಣ ಮಾಸ್ಟರ್ಸ್. ಉಸಿರು ನಿಧಾನವಾದ ಹಾಗೆ, ಧ್ಯಾನ ಆಳವಾದ ಹಾಗೆ ನಮ್ಮ ಉಸಿರು ಚಿಕ್ಕದಾಗ್ತಾ ಚಿಕ್ಕದಾಗ್ತಾ ಭ್ರೂಮಧ್ಯದಲ್ಲಿ ಸ್ಥಿರಗೊಳ್ಳುತ್ತೆ. ಆಗ ನಮ್ಮ ಆಜ್ಞಾ ಚಕ್ರ ಜಾಗೃತವಾಗುತ್ತೆ ಮಾಸ್ಟರ್ಸ್. ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ನಮಗೆ ಕಾಣಿಸ್ತವೆ ಮಾಸ್ಟರ್ಸ್. ಗಮನಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆನಂದಿಸಿ, ಆಹ್ಲಾದಿಸಿ, ಅನುಭವಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು. ಕೊನೆಯ 1 ನಿಮಿಷ ಮಾಸ್ಟರ್ಸ್. ದಯವಿಟ್ಟು ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ. Thirty seconds. Ten seconds. 5, 4, 3, 2, 1, 0. ನಿಧಾನವಾಗಿ ಕೈ ಬೆರಳುಗಳನ್ನ ಬಿಡಿಸಿಕೊಂಡು
ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳ ಮೇಲಿನ ಕೈಗಳನ್ನ ತೆರೆಯಿರಿ. ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ ಮಾಸ್ಟರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ತುಂಬಿ ಸಹಕರಿಸಿ ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತ, ನಮ್ಮೊಂದಿಗೆ ಧ್ಯಾನ ಮಾಡಿದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತ ಮತ್ತೊಮ್ಮೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ಳಿದ್ರೆ ಮಾಡ್ಕೊಡ್ರಿ. ಹಲೋ ಹಲೋ ತುಂಬಾ ರೀ. ಚೆನ್ನಾಗಾಯ್ತು ಇವತ್ತು. ಒಂದ್ ಸೆಕೆಂಡ್. ಏನಾಯ್ತು ಅದಕ್ಕ? ಹೇಳಿ ಮೇಡಮ್. ಇವತ್ತು ತುಂಬಾ ಚೆನ್ನಾಗಾಯ್ತು ಗೌರವ್ ಅವ್ರೆ. ಚೆನ್ನಾಗಾಯ್ತು ಮೇಡಮ್. ಇಂಟ್ರೊಡಕ್ಷನ್ ಚೆನ್ನಾಗಿತ್ತು. ನಾನು ಹೌದಾ? ಓದಿದೀನಿ ಸೀತಾಯಣ, ಆದ್ರೂನು ಕೇಳಕ್ ಚೆನ್ನಾಗ್ ಅನ್ಸುತ್ತೆ. ಅದೇ ಸ್ವಲ್ಪ ಓದಿದ ತಕ್ಷಣ ಅರ್ಥ ಆಗಲ್ರಿ ಮೇಡಮ್. ಸ್ಟಾರ್ಟಿಂಗ್ ಏನೇನೋ ಹೌದು. ಅನಿಸ್ತದ. ಒಂದ್ ಸ್ವಲ್ಪ ಇದು ಹೆಲ್ಪ್ ಆಗ್ತದ ನಿಮಗ. ಹೌದೌದು. ಅಲ್ಲಿ ಬಹಳ ವೇಗದ ಅದು. ವೇಗದ್ರಿ ತುಂಬಾ- ವೇಗ. ಹೌದು. ಹೌದು. ಫಸ್ಟ್ ಟೈಮ್ಗಂತೂ ಅರ್ಥ ಆಗಲ್ಲ, ಮತ್ತೆ ಓದ್ಕೋತ ಹೋದಂಗ ಚೆನ್ನಾಗಿ ಅನಿಸ್ತು. ಹೌದೌದು. ಮೆಡಿಟೇಷನ್ ತುಂಬಾ ಚೆನ್ನಾಗಾಯ್ತು ಇವತ್ತು. ಚೆನ್ನಾಗಿತ್ರಿ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಸರೋಜಾ ಮೇಡಮ್. ಹಲೋ. ಸರಿ ಮೇಡಮ್, ನಮಸ್ಕಾರ. ಹೆಂಗ ಅನಿಸ್ತ್ರಿ ಮೇಡಮ್? ಚೆನ್ನಾಗಿ ಬತ್ರಿ ಮೇಡಮ್. ಚೆನ್ನಾಗ್ ಬಂತ್ರಿ. ಚೆನ್ನಾಗಿ ಬತ್ರಿ, ಚೆನ್ನಾಗಿ ಓದಿ. ಸೀತಾಯಣದ ಇಂಟ್ರೊಡಕ್ಷನ್ ಕರೆಕ್ಟ್ ಆಯ್ತ್ರಿ? ಕರೆಕ್ಟ್ ಆಯ್ತು. ನಾಳೆಯಿಂದ ಅಧ್ಯಾಯ ಚಾಲು ಮಾಡ್ಬೇಕು. ಅಧ್ಯಾಯ ಚಾಲು ಮಾಡ್ಬೇಕಷ್ಟೇ. ಸ್ವಲ್ಪ ಚೆನ್ನಾಗಿ ಓಕೆ ಓಕೆ ಮೇಡಮ್. ಮತ್ತೆ ಗಂಗಾ? ಹಾ ರೇಖಾ, ಇಂಟ್ರಡಕ್ಷನ್ ತುಂಬಾ ಚೆನ್ನಾಗಿತ್ತು. ಹೌದಾ? ಆಮೇಲೆ ಅದೇ ದಾನದಲ್ಲಿ ಏನೋ ತುಂಬಾ ಎನರ್ಜಿನೂ ಬಹಳ ಇತ್ತು. ನನ್ಗೇನೋ ಒಂದ್ 5 ವರ್ಷದ ಹುಡುಗಿ ಅವ್ಳ ಜೊತೆಗೆ ಏನ್ ಮಾತಾಡದೆ ಬಟ್ ಏನ್ ಮಾತಾಡದೆ ಅಂತ ನನ್ ನೆನಪಿಲ್ಲ. ಹೌದಾ? ಹಂಗೊಂದ್ ಕಲ್ಪನೆ ಆಯ್ತು ನನಗದು. 5 ವರ್ಷದ ಹುಡುಗಿ ಲಂಗ ಬ್ಲೌಸ್ ಉಟ್ಕೊಂಡಿದ್ದು, ಕ್ಲಿಯರ್ ಆಗಿ. ಲಂಗ ಬ್ಲೌಸ್ ಉಟ್ಕೊಂಡಿದ್ದು ಮಾತಾಡದೆ, ಬಟ್ ಅದು ನನ್ಗೇನು ನೆನಪಿಲ್ಲ ಅದು ಏನಾಯ್ತು. ಗುಡ್ ಅಮ್ಮ, ಗುಡ್ ಎಕ್ಸ್ಪೀರಿಯನ್ಸ್. ತುಂಬಾ ಒಳ್ಳೆ. ಥ್ಯಾಂಕ್ ಯು. ಖುಷಿ ಆಯ್ತು ನನಗೆ, ಖುಷಿ ಆಯ್ತು. ಬಹುಶಃ ಸೀತಾ ಮಾತೇನೆ ಬಂದಾಳ ನೋಡು. ಏನು ನನಗೆ ಬಹಳ ಖುಷಿ ಆಯ್ತದು, ಬಟ್ ಮಾತಾಡಿದೇನು ನೆನಪಿಲ್ಲ. ನನಗೂ 3 ದಿವ್ಸ ಬರೇ ಸೀತಾಯಣ ಪುಸ್ತಕನೇ ಮುಂದ. ಹೌದಲ್ರಿ? ಅದು ಬಂದ ಕೊನೆಗೆ ಅದನ್ನೇ ತಗೊಳೋದಾಯ್ತು ಮತ್ತ. ಅದೇ ಇಲ್ಲ, ಅದು ಆಕೆ ಸೀತಾ ಮಾತೆ ನಿಮ್ಮ ಮೂಲಕ ತನ್ನ ಮನದ ಭಾವನೆಗಳನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಟ್ಟಾಳ ಅಂದ್ರ ಮಾತ್ರ ಅದ ಸಾಧ್ಯ ಆಗ್ಯದ. ಇಲ್ಲ ಸುಮ್ನೆ ಆಗಲ್ಲ. ಎಷ್ಟೋ ಜನರು ಅದೇನಿಲ್ಲ ಅದಾರ, ಬಟ್ ಅಷ್ಟು ಜನರಲ್ಲಿ ಅದೃಷ್ಟವಂತರು ನೀವು ಆಗಿದ್ದೀರಿ, ಅದ್ರಲ್ಲಿ ಭಾಗ್ಯಗಳಾಗ್ಲಿಕ್ಕೆ ನಾವುಗಳಾಗಿದ್ದೀವಿ ಅನ್ನೋದೇ ಸಂತೋಷ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಹೌದಲ್ಲ? ಹೌದೌದು. ಪವಿತ್ರ ಮಾತಾಡ್ತೀರಮ್ಮ? ಚೆನ್ನಾಗಿತ್ತು ಮ್ಯಾಮ್, ಎಕ್ಸ್ಪ್ಲನೇಷನ್ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಎಸ್ ಮ್ಯಾಮ್, 1 hour ಮಾಡೋದ್ರಿಂದ ಧ್ಯಾನನು ಚೆನ್ನಾಗಾಗ್ತಿದೆ. ಚೆನ್ನಾಗಾಯ್ತಾ? ಓಕೆ ಮಾ, ಓಕೆ ಓಕೆ. ಥ್ಯಾಂಕ್ ಯು. ಮತ್ತೇನಾದ್ರು ಶೇರ್ ಮಾಡ್ಕೊಳ್ತೀರಾ? ಗೌರವ ಮೇಡಮ್, ನಿಮ್ದೇ ಎಕ್ಸ್ಪೀರಿಯನ್ಸ್ ಹೇಳ್ಕೊಡಿ ಮೇಡಮ್. ಹೇಳನ್ರಿ ಮೇಡಮ್, ಹೇಳ್ತೀನ್ರಿ ಒಂದ್ಸರಿ. ಅಲ್ಲ, ಈ ಬುಕ್ಕಿನ ಬಗ್ಗೆನೆ ನೀವು ಏನೇನೋ ಬಂತು ಅಂತಂದ್ರಲ್ಲ, ಅದಂದೆ. ಅಲ್ಲ, ಈ ಪುಸ್ತಕದ ಬಗ್ಗೆ ಅದು ನಾನ್ ನಿಮ್ಗೆ ಅಂದ್ನೆಲ್ಲ, ನಾ ಬೇರೆ ಪುಸ್ತಕ ಪರಿಚಯ ಮಾಡ್ಬೇಕನ್ನಕತ್ತೀನ್ರಿ ಅಂತ ಅಂದ್ನೆಲ್ಲ. ಅಂದ ತಕ್ಷಣನೇ ನನಗ್ ಬರೀ ಸೀತಾಯಣನೇ ಮುಂದ್ ಬರ್ಲಿಕ್ಕತ್ತವ್.
ಸೀತಾಯಣ ಪುಸ್ತಕನೇ ಮುಂದ್ ಬರ್ಲಿಕ್ಕತ್ತು. ಅದನ್ನೇ ಅವೆಲ್ಲ ಅಧ್ಯಾಯಗಳು ನಂಗೆ ರೀಕಾಲ್ ಆಗ್ಲಿಕ್ಕೆ ಶುರು ಅದು. ಆಕ್ಚುಲಿ ಅಷ್ಟು ಬೇಗ ರೀಕಾಲ್ ಆಗಂಗಿಲ್ರಿ ಅವೆಲ್ಲ ಆಕ್ಚುಲಿ. ರೀಕಾಲ್ ಆಗ್ಲಿಕ್ಕೆ ಶುರು ಆಯ್ತು. ಆಮೇಲೆ ಹಿಂಗ್ ವಿಡಿಯೋ ನೋಡೋದ್ರಾಗೆ ನಾನ್ ಕೇತಪ್ಪ ಸರ್ ವಿಡಿಯೋ ಸಿಕ್ತು. ಹಿಂಗಾಗಿ ಇವೆಲ್ಲ ಸೂಚನೆಗಳೇನು ಅದನ್ನೇ ಪರಿಚಯ ಮಾಡಿಸು ಅನ್ನಂಗ್ ನನಗ ಪರೋಕ್ಷವಾಗಿ ಸೂಚನೆಗಳು ಸಿಕ್ಕು. ಹೀಗಾಗಿ ಅದನ್ನೇ ತಗೊಂಡೇರಿ ಮೇಡಮ್. ಮೊದಲ್ ನನಗೂ ನಿಮಗಂದಂಗ ನನಗೂ ವೇಗ ಅನ್ಸಿತ್ತು, ಎಲ್ಲಿ ಶುರು ಮಾಡ್ಬೇಕು, ಹ್ಯಾಂಗ್ ಶುರು ಮಾಡ್ಬೇಕು, ಏನ್ ಮಾಡ್ಬೇಕು. ಯಾಕಂದ್ರೆ ಓದೋದ್ ಬೇರೆ, ಅದ್ರ ಬಗ್ಗೆ ಮಾತಾಡೋದು ಅದ್ರಲ್ಲಿ ಇಂಥ ಪುಸ್ತಕಗಳ ಬಗ್ಗೆ ಮಾತಾಡೋದು ಸ್ವಲ್ಪ ಕಷ್ಟನೇ ರೀ. ಹಿಂಗಾಗಿ ಸ್ವಲ್ಪ ಇದಾಗಿತ್ತು ನನಗ. ಹಂಗಾಗಿ ಅದು ಒಂದು ಪ್ರಯತ್ನ ಮಾಡ್ದಂಗ ಆಯ್ತು ನೋಡ್ರಿ ಮೇಡಮ್ ಅಷ್ಟೇ. ಆಮೇಲೆ ನಾ ಈ ಪುಸ್ತಕ ಓದುವಾಗ್ನು ಕೆಲವು ಭಾಗಗಳನ್ನ ಓದುವಾಗ ವೈಬ್ರೇಷನ್ ನನಗ ಆಗ್ಯದ್ರಿ. ಬಹಳಷ್ಟು ವೈಬ್ರೇಷನ್ಸ್ ಗಳಾಗ್ಯಾವ. ಕೆಲವು ಇದೇ ಸೀತಾಯಣ ಪುಸ್ತಕ ಓದುವಾಗ ಕೆಲವು ಭಾಗಗಳು ಸೀತೆಯ ಕೆಲವೊಂದು ಏನು ಒಳಗೊಳಗ ಕೆಲವು ವಿಷಯಗಳು ಬಂದಾಗ ಆ ರೀತಿ ಪ್ರಕಂಪನ ಆಗ್ಯದ್ರಿ. ಏನೋ ನಮ್ಗ ಅಗ್ದಿ ಹಾರ್ಟ್ ಟಚ್ ಆದಂಗ, ಈಗ ಅದ್ರ ಕೂತು ನಾವು ಅಲ್ಲಿ ಇನ್ವಾಲ್ವ್ ಆದಂಗ. ಆ ರೀತಿ. ಆಮೇಲೆ ಕೆಲವೊಂದು ವೈಬ್ರೇಷನ್ಸ್ ಗಳು ಗೊತ್ತಿರ್ಲಾರ್ದಂಗ ವೈಬ್ರೇಷನ್ ಬರ್ತಾವ್ರಿ ಮೇಡಮ್ ಕೆಲವು ಆಗ್ಯಾವ್ರಿ. ಚೆನ್ನಾಗ್ ಅನಿಸ್ತು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಯಾಕೋ ಶೋಭಾ ಮೇಡಮ್ ಅಟೆಂಡ್ ಆಗಿದ್ರು, ಮತ್ತೆ ಯಾಕೋ ಇದಾದ್ರು ಕಾಣಿಸ್ತು, ಡಿಲೀಟ್ ಆದ್ರು ಕಾಣಿಸ್ತು. ಹೌದು, ನಾನ್ ಅದೇ ಅಂತಿದ್ದೀನಿ. ಸಲಗರ್ ಮೇಡಮ್, ಹೌದು. ಸಲ್ಗರ್ ಬರ್ತಾನೆ ಇಲ್ಲ. ಹೌದು, ಸಂಗಮ್ ಅವ್ರು ಗಿರಿಜಾರೇ ಟೂರ್ಗ್ ಹೋಗ್ಯಾರಂತ, ಅವ್ರು ಮೆಸೇಜ್ ಹಾಕಿದ್ರು. ಅವ್ರ ಸಿಸ್ಟರ್ಸ್ ಎಲ್ಲ ಬಂದಾರಂತ, ಟೂರ್ಗ್ ಹೋಗ್ಯಾರಂತ. ನೋಡಣ್ರಿ ಮೇಡಮ್, ನಾಳೆ ನಾಡ್ದ ಬರ್ತಾರ. ನಾವರೇ ಶುರು ಮಾಡಿವಿ. ಓಕೆ. ಇದು ಮೆಡಿಟೇಷನ್ ಚೆನ್ನಾಗ್ ಆಗ್ತಾ ಇದೆ ಮೇಡಮ್. ಚೆನ್ನಾಗ್ ಆಗ್ಲಿಕ್ಕತ್ತದ್ರಿ ಮೇಡಮ್. ಬಹಳ ವೈಬ್ರೇಷನ್ ಇದು ಎನರ್ಜಿ ತುಂಬಾ ಇರ್ತದ್ರಿ ಮೇಡಮ್. ಗ್ರೂಪ್ ಸಣ್ಣದೇ ಇದ್ರು, ಎಲ್ಲರೂ ಇಂಟ್ರೆಸ್ಟೆಡ್ ಇದ್ದೀವಲ್ಲ. ಆಮೇಲೆ ಎಲ್ಲರೂ ಒಂದೊಂದು ದೃಷ್ಟಿಯಿಂದ ಧ್ಯಾನದೊಳಗೆ ಇನ್ವಾಲ್ವ್ ಆದವ್ರೆ ಇದ್ದೀವ್ರಿ ಹೊಸರು. ಹಿಂಗಾಗಿ ಆ ಎನರ್ಜಿ ಭಾಳ ಇರ್ತದ್ರಿ. ನೋಡಣ್ರಿ ಮೇಡಮ್, ಎಲ್ಲಿ ಹತ್ತು ಮತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮತ್ತೆ ನಾಳೆ ಭೇಟಿ ಆಗೋಣ. ಇನ್ನಿಷ್ಟು ಫಸ್ಟ್ ಆಕ್ಚುಲಿ ನಾಳೆಯಿಂದ ಶುರು ಆಗ್ತದ್ರಿ ಮೇಡಮ್ ಫಸ್ಟ್ ಅಧ್ಯಾಯ. ಇದು ಇಂಟ್ರೊಡಕ್ಷನ್, ನಾಳೆಯಿಂದ ಶುರು ಮಾಡೋಣ. ಇನ್ನಿಷ್ಟು ಧ್ಯಾನದೊಂದಿಗೆ, ಸ್ವಾಧ್ಯಾಯದೊಂದಿಗೆ, ಸತ್ಸಂಗದೊಂದಿಗೆ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಮನದುಂಬಿ, ಹೃದಯ ತುಂಬಿ ನಮಸ್ಕಾರಗಳನ್ನ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.